ವಿರುದ್ಧ. ಈಗೇನು ನಮ್ಮ ಅಭ್ಯರ್ಥಿಗಳು ಅದಾರ ನಮ್ಮ ವಿರೋಧ, ಅವ್ರ ಕಡೆ ಬೇರೆ ಏನು ಶಸ್ತ್ರ ಇಲ್ಲ. ಅವ್ರು ಹೋಗಿ ನಾ ಕೆಲಸ ಒಳ್ಳೇದು ಮಾಡ್ತೇನೆ ಅಂತ ಹೇಳ ಅವ್ರು ಹೇಳಿದನ ನಿಮ್ ಮನಿ ಮಗ ನಾ ನಿಮ್ಮವ ನಾ ಕೇಳಿ ಎಷ್ಟು ಮನಿ ಮಗ ಈಗ ಒಂದು ನಿಮ್ ಮನಿ ಮಗ ಅಲ್ಲ ನಾನು ಎತ್ತಿನ ಮಗ ಈಗ ಒಂದ ಗೆಲ್ದೇನ ದುಡ್ಡು ಹಂಚಿ ನಾ ಎಮ್ಎಲ್ಎ ಆಗ್ತೇನೋ ನಾ ಚುನಾವಣೆ ಗೆಲ್ತೇನಂತ ಅಹಂಕಾರ ಇದೆ. ಆದ್ರೆ ಅವ್ರ ದುಡ್ಡು ಎಲ್ಲ ಬರುವ ಈಗೀಗ ಕಾನೂನು ಬಾಳೆ ರೀತಿಯಿಂದ ತಗೊಂಡು ಬರುವಂತ ಒಂದು ಸಮಯ ಐತೆ. ಅವ್ರು ಬೆಂಗಳೂರಾಗ ಒಬ್ಬರು ದೊಡ್ಡ ನಾಯಕರಿದ್ದಾರೆ. ಅವರ ಬ್ಯಾಂಕ್ದಿಂದ ಎಷ್ಟು ಬೇಕಷ್ಟು ಲೋನ್ ಕೊಡ್ತಾರೆ. ಇವರು ತಗೊಂಡು ಬ್ಯಾಂಕ್ ಹಾಳಾಗಲಿ ಕರ್ನಾಟಕ ಹಾಳಾಗಲಿ ನೀ ಆರಾಮಾಗಿ ಬಿಕಾಸ್ ಐ ಲವ್ ಯು. ನೀ ಆರಾಮಾಗಿರ್ಬೇಕು. ನಿನ್ನ ಮುಖದ ಇರುವಂತ ಲಘು ನೋಡಿ ನನ್ನ ಗಾಡಿ ಮುಂದೆ ಓಡಿದೆ. ನೀವು ಏನು ಬೇಕಾದ್ರೆ ಹೇಳಿ ನಾನು ಕೊಡ್ತೇನೆ. ಹಂಗೆ ಬ್ಯಾಂಕ್ನಿಂದ ದುಡ್ಡು ಕೊಡಾಕಲ್ಲ ಹೈದರಾಬಾದ್ ನಾ ಜಗದೀಶ್ ಸಾಹೇಬರು ವಿನಂತಿ ಮಾಡುವ, ಈ ಬ್ಯಾಂಕ್ನವರು ಕಾನೂನು ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಸಿಬಿಐ ಎಂಕ್ವೈರಿ ಹಾಕಿ ಇಂಥ ಕೆಲ್ಸಗಳು ನಿಂದಬೇಕಂತ ನಾವು ಪ್ರಯತ್ನ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ. ಮತ್ತೆ ಬ್ಯಾಂಕಿನವರು ಯಾರು ವ್ಯಾಪಾರ ಮಾಡ್ತಾರೆ ಈ ಬೇರೆ ಜಿಲ್ಲೆದಾಗ ನಮ್ಗೆ ಗೊತ್ತಿದೆ. ಎಲೆಕ್ಷನ್ ನಡೀತೈತಿ, ಇವು ನಡೀತೈತೆ. ಅದು ಯಾವ್ದು ದುಡ್ಡು ಇಡೋಣಂಗಿಲ್ಲ, ಏನೇನು ಕಾನೂನು ಗೊತ್ತಾಗಂಗಿಲ್ಲ. ಅದು ಏನು ಹೇಳ್ತಿದ್ರೆ ನಮ್ಮ ಬಸವನಗೌಡ ಪಾಟೀಲ್ ಡ್ಯಾಶ್ ಡ್ಯಾಶಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆ ತರ ಅವ್ರೆಲ್ಲರೂ ಹೋಗ್ತಾರೆ. ನಾವೆಲ್ಲ ಕಾಗದ ಕೊಟ್ಟು ನಮ್ಮ ರೈತರ ಒಂದ್ 2 ಲಕ್ಷ ರೂಪಾಯಿ ಲೋನ್ ಕೇಳೋರು ಬೇಸಿಗಂಗಿಲ್ಲ. ಇವ್ರು 100 ಕೋಟಿ ಸಿಗ್ತೈತಿ. ಇಂಥ ಹೇಳ್ತಾರೆ ಲಿಂಬೆ ಹಣ್ಣು ಇವ್ರ ಕಡೆ ಐತಂತ ಆಳಿಂದ ಬೇಕು ಅಂದ್ರೆ ಅದು ಇದ್ದ ಕೆಟ್ಟ ಗಟ್ಟಿಗಳು ನಡೆಯಕ ಸಾಧ್ಯ ಇಲ್ಲ. ಅದು ಇಲ್ಲಿ ಗೋಕಾ ಕಾರಣವಾಗಿ ನಡೆಯಂಗಿಲ್ಲ. ಅದು ನಡೆದ್ರೆ ಸ್ವಲ್ಪ ಬ್ಯಾರೆ ಕಡೆ ನಡಿಬಹುದು. ಅದು ನಿಂತುವಂತ ಕೆಲಸ ಜಗದೀಶ್ ಶೆಟ್ಟರ್ ಸಾಹೇಬ್ರು ನಾಳೆ ಸಂಸದರಾಗ್ಬೇಕು ಮಾಡ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.